ಇದೇ ನಮ್ಮ ಜಾಲಪ್ಪ ಕಾಲೇಜಲ್ಲಿ ಇರೋದು ಬಾಯ್ಸ್ ಹಾಸ್ಟೆಲ್. ಫ್ರೆಂಡ್ಸ್, ನನ್ನ ಹಾಸ್ಟೆಲ್ ರೂಮ್ ನಂಬರ್ ತೋರಿಸ್ತೀನಿ ಇವಾಗ. ಫೋರ್ತ್ ಫ್ಲೋರಲ್ಲಿ ಇದೇ ನನ್ನ ರೂಮ್ ನಂಬರ್ 422. ಫ್ರೆಂಡ್ಸ್, 10 ವರ್ಷದ ಹಿಂದ್ಗಡೆ ಇದೇ ರೂಮಲ್ಲಿದೆ. ಫಸ್ಟ್ ಇಯರಲ್ಲಿ ನನ್ನ ರೂಮ್ ಯಾವ ಥರ ಇತ್ತು ತೋರಿಸ್ತೇನೆ ಇವಾಗ. ಅಲ್ಲಿ ವರ್ಕ್ ನಡೀತಾ ಇದೆ ಅಂತ ರೂಮನ್ನು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಬಂದು ನಾವೆಲ್ಲರೂ ಊಟ ಮಾಡ್ತಿದ್ವಿ. ಅದಕ್ಕೆ ಸಂಪೂರ್ಣವಾಗಿ ವಿವರಣೆ ಕೊಡ್ತೀನಿ ಇವಾಗ. ಫ್ರೆಂಡ್ಸ್, ಸಾಟರ್ಡೆ ಸಂಡೇ ಬಂದ್ರೆ ನಾವು ದೋಸಾಗ ಕ್ಯೂ ಹಚ್ತಿದ್ವಿ. ದೋಸಾಗ ಎಲ್ಲಿ ಕ್ಯೂ ಹಚ್ತಿದ್ವಿ ನಾವು ತೋರಿಸ್ತೇನೆ ನಿಮಗೆ ಇವಾಗ. ನೀವು ನೋಡ್ತಿದ್ದೀರಿ ಈ ಕಿಚನಲ್ಲಿ ವೀಕೆಂಡ್ ಬಂದಾಗ ದೋಸೆ ಮಾಡ್ತಿದ್ರ. ದೋಸಾಗ ಇಲ್ಲಿ ಬಂದು ಕ್ಯೂ ಹಚ್ತಿದ್ವಿ ನಾವು. ಒಳ್ಳೆ ಮೆಮರಿ ಅಂತ ಹೇಳ್ಬೋದು ಆರ್.ಎಲ್. ಜಾಲಪ್ಪ ಕಾಲೇಜಲ್ಲಿ. ಅದು ಮಾತ್ರ ತುಂಬ ಅದ್ಭುತವಾಗಿತ್ತು. ಇಲ್ಲೆಲ್ಲ ಸಾಂಬಾರ್ ರೆಡಿ ಆಗ್ತಿತ್ತ, ಇಡ್ಲಿ ಇಲ್ಲಿ ರೆಡಿ ಮಾಡ್ತಿದ್ರ. ಆಮೇಲೆ ಇಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಅದು ವೆಜಿಟೇಬಲ್ಸ್ ಬಂದಿರ್ತಾ ಇತ್ತು ಇಲ್ಲೆಲ್ಲ. ನಿಮಗೆ ತೋರಿಸ್ತೀನಿ ಆರ್.ಎಲ್. ಜಾಲಪ್ಪ ಕಾಲೇಜ್ ಕ್ಯಾಂಪಸ್ ಯಾವ ಥರ ಬ್ಯೂಟಿಫುಲ್ ಆಗಿತ್ತು ಅಂತಂತಂದರೆ ತುಂಬ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇದ್ರಲ್ಲ, ಕ್ಯಾಂಪಸ್ ಒಳಗಡೆ ಈ ಥರ ಇದೆ. ತುಂಬಾ ಹಸಿರು, ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದರೆ ಇಲ್ಲಿ ಏನೇ ಟೆನ್ಷನ್ ಇಟ್ಕೊಂಡು ಹುಡುಗರು ಬಂದರು ತುಂಬ ಕೂಲಾಗಿ, ಕಾಮಾಗಿ, ರಿಲ್ಯಾಕ್ಸ್ ಆಗಿ ಹೊರಗಡೆ ಹೋಗ್ತಾರೆ ಅಂತ ಹೇಳ್ಬೋದು. ಅಷ್ಟೊಂದು ತುಂಬ ಅದ್ಭುತವಾದ ನಮ್ಮ ಸಮಯವನ್ನು ಇಲ್ಲಿ ಕಳೆದಿದ್ದೇವೆ. ಇವಾಗ ನೀವು ನೋಡ್ತಾ ಇದ್ದೀರಿ ಆರ್.ಎಲ್. ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಲಾಮಂದಿರವನ್ನು. ನಾವಿಲ್ಲಿ ಕ್ಲಾಸಸ್ ಎಲ್ಲ ಮುಗಿದಾದ್ಮೇಲೆ ಇಲ್ಲಿ ಬಂದು ಸಂಜೆ ಆಟ ಆಡ್ತಿದ್ವಿ. ಆರ್.ಎಲ್. ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಲ್ಲ ಫಂಕ್ಷನ್ಗಳು ಇದೇ ಸ್ಟೇಜಲ್ಲಿ ನಡೆಯೋದು. ನೀವು ನೋಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದು ಜಾಲಪ್ಪ ಕಾಲೇಜಿದ್ದ ಕ್ರಿಕೆಟ್ ಗ್ರೌಂಡ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ, ಇಲ್ಲಿ ಮೊದಲು ಕ್ರಿಕೆಟ್ ಪ್ರಾಕ್ಟೀಸ್ ನಡೀತಾ ಇತ್ತು. ಇಲ್ಲೇ ಥರ ಮಾಡ್ತಿದ್ರು ಹುಡುಗರೆಲ್ಲ. ಇದು ನೀವು ನೋಡ್ತಾ ಇದ್ದೀರಿ, ಇದು ಡಿಗ್ರಿ ಕಾಲೇಜ್ ಇದೆ ಆರ್.ಎಲ್. ಜಾಲಪ್ಪದ. ಈ ಕ್ಯಾಂಪಸಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಇದೆ, ITI ಕಾಲೇಜ್ ಇದೆ. ಎಲ್ಲನೂ ಒಂದೇ ಕ್ಯಾಂಪಸ್ಸಲ್ಲಿದೆ. ಅಷ್ಟು ಚೆನ್ನಾಗಿದೆ ಈ ಕ್ಯಾಂಪಸ್ಸು. ನಾವು 3 ವರ್ಷ ಈ ಕ್ಯಾಂಪಸ್ಸಲ್ಲಿ ಕಳೆದಿದ್ದೇವೆ. ಅದು ಒಂಥರ ತುಂಬ ಚೆನ್ನಾಗಿತ್ತು. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಂಗಿಲ್ಲ. ಬಟ್ ಆ ಏಜಲ್ಲಿ, ಆ ಟೈಮಲ್ಲಿ ಈ ಕಾಲೇಜ್ ನಮಗೆ ತುಂಬ ಅದ್ಭುತವಾಗಿತ್ತು. ಇವಾಗ ನಾವೇನು ನೋಡ್ತಾ ಇದ್ದೇವಲ್ಲ, ಈ ರೋಡು ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹೋಗುತ್ತೆ. ಇದು ಸೆಕೆಂಡ್ ಗೇಟ್. ಇದು ಫಸ್ಟ್ ಗೇಟ್ ಆವಾಗಲೇ ನಾನು ತೋರಿಸಿದ್ದೇನೆ. ಈ ಸೆಕೆಂಡ್ ಗೇಟ್ ಇದು, ಬ್ಯಾಕ್ ಗೇಟ್ ಇದು. ನೀವು ನೋಡ್ತಾ ಇದ್ದೀರಲ್ಲ, ಇದು ದೇವರಾಜ್ ಅರಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ. ಒಳಗಡೆ ತುಂಬ ಅದ್ಭುತವಾಗಿದೆ ಕ್ಯಾಂಪಸ್. ನಾನು ನೋಡಿದ್ದೇನೆ. ಇವಾಗ ನಮಗೆ ಅಲ್ಲಿ ಅಲೋ ಮಾಡೋದಿಲ್ಲ ಒಳಗಡೆ ಹೋಗೋಕ್ಕೆ. ಬಟ್ ಹೊರಗಡೆಯಿಂದ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿದರೆ ಇಲ್ಲಿ ITI ಕಾಲೇಜ್ ಇದೆ, ನೀವು ನೋಡ್ತಿದ್ರೆ. ಹಾಗೆ ಒಳಗಡೆ ಹೋದರೆ ಡೈರೆಕ್ಟ್ ಮತ್ತು ಸೆಕ್ರೆಟರಿ ಸರ್ ಮನೆ ಇದೆ ಒಳಗಡೆಯಲ್ಲಿ.
ಶ್ರೀ ದೇವರಾಜ್ ಅರಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಕ್ಯಾಂಪಸ್ ಒಳಗಡೆ ಯಾವ ಥರ ಇದೆ ಅನ್ನೋದು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಕ್ಯಾಂಪಸ್ಸು. ಇದು ನೋಡ್ತಾ ಇದ್ದೀರಿ, ಇದು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗುತ್ತೆ ಇದು. ಅಲ್ಲಿ ಅದು ನೋಡ್ತಿದ್ದೀರಿ, ಅದು ಸ್ವಿಮ್ಮಿಂಗ್ ಪೂಲ್ಸ್ ಇದೆ ಅಲ್ಲಿ. ಸಮ್ಮರ್ ವೆಕೇಷನ್ಸ್ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇದು ಹಿಂಗೆ ಒಳಗಡೆ ಹೋದರೆ ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತೆ. ನೀವೇ ನೋಡ್ತಿದ್ದೀರಿ, ಇದೆ ಶ್ರೀ ದೇವರಾಜ ಅರಸ್ ಅಂತಾರಾಷ್ಟ್ರೀಯ ವಸತಿ ಶಾಲೆ. ಇದು ಆ ಕ್ಯಾಂಪಸ್ ಈ ಥರ ಇದೆ ನೋಡ್ತಾ ಇದ್ದೀರಿ. ತುಂಬ ಬ್ಯೂಟಿಫುಲ್ ಆಗಿದೆ ಕ್ಯಾಂಪಸ್. ಇದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಇದು ತುಂಬ ಚೆನ್ನಾಗಿದೆ ಒಳಗಡೆ. ಮೊದಲು ಇಲ್ಲಿ ತೋಟ ಇತ್ತು, ಅಂದರೆ ಹೂಗಳ ತೋಟ ಇತ್ತು. ಇವಾಗ ಅದನ್ನ ತೆಗೆದು ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಇವಾಗ ಮೆಕ್ಯಾನಿಕಲ್ ಬ್ರಾಂಚ್ ಒಳಗಡೆ ಯಾವ ಥರ ಇದೆ ತೋರಿಸ್ತೀನಿ. ತುಂಬ ಅದ್ಭುತವಾದ ಬ್ರಾಂಚ್ ಈ ಕ್ಯಾಂಪಸ್ಸಲ್ಲಿ. ಇವಾಗ ನಾವು ಒಳಗಡೆ ಹೋಗ್ತಾ ಇರೋದು ಮೆಕ್ಯಾನಿಕಲ್ ಬ್ರಾಂಚ್ ಒಳಗಡೆ. ಇದು ನಮ್ಮದೆಲ್ಲ ಲ್ಯಾಬ್ಸ್ ನಡೀತಾ ಇತ್ತು ಇಲ್ಲಿ, ನೀವು ನೋಡ್ತಾ ಇದ್ದೀರಿ. ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಲ್ಯಾಬ್ಸ್ ಎಲ್ಲ, ಇದು ಮೆಕ್ಯಾನಿಕಲ್ ಲ್ಯಾಬ್ಸ್. ಇದು ನೋಡ್ತಾ ಇದ್ದಾರೆ. ಇನ್ನು ಮೇಲ್ಗಡೆ ಹೋದರೆ ಸ್ಟಾಫ್ ರೂಮ್ ಇದೆ, ಮತ್ತು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇದೆ, ಮತ್ತು ಕ್ಲಾಸಸ್ ಇರುತ್ತೆ ಇಲ್ಲಿ. ಇದು ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದು. ಇಲ್ಲಿ ಎಲ್ಲ ಸ್ಟಾಫ್ ಇರ್ತಾಯಿದ್ರು. ನಮ್ಮ ಕ್ಲಾಸಸ್ ಎಲ್ಲ ಇಲ್ಲಿ ನಡೀತಾ ಇತ್ತು. ಇವತ್ತು ಕ್ಲೋಸ್ ಆಗಿದೆ, ಕ್ರಿಸ್ಮಸ್ ಇರೋದ್ರಿಂದ. ಇದು ನೋಡ್ತಾ ಇದ್ದೀರಿ, ಫೌಂಡ್ರಿ ಆ್ಯಂಡ್ ಫೋರ್ಜಿಂಗ್ ಲ್ಯಾಬ್ರೇಟ್ರಿ. ಕಾಸೋದು ಬಿಡಿದು ಇಲ್ಲೇ ಮಾಡ್ತಿದ್ವಿ ನಾವು. ವರ್ಕ್ಶಾಪ್ ಪ್ರಾಕ್ಟೀಸ್ ಇಲ್ಲೇ ಮಾಡ್ತಿದ್ವಿ ನಾವು. M&M ಲ್ಯಾಬ್ ಆಯಿತು ಇದು. ಇದು M&M ಲ್ಯಾಬ್ ಇದು, ಮಟೀರಿಯಲ್ ಟೆಸ್ಟಿಂಗ್ ಲ್ಯಾಬೊರೇಟ್ರಿ. ಇದು ಕ್ಯಾಂಪಸ್ ಹೊರಗಡೆ ಹೋಗೋಣ. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಎಲ್ಲ ತೋರಿಸಿ ಆಯಿತು. ಎಷ್ಟೋ ದಿನಗಳಾಗಿತ್ತು, 10 ವರ್ಷ ಆಗಿತ್ತು ಇದಕ್ಕೆ ಬಂದು ಈ ಕಾಲೇಜ್ಗೆ. ಇವತ್ತು ಬಂದಿರೋದು. ಅಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಪೋಸಿಟ್ ಕಾಣಿಸ್ತಿದೆಯಲ್ಲ, ಅದೇ ಗರ್ಲ್ಸ್ ಹಾಸ್ಟೆಲ್ಲ. ಇದು ತುಂಬ ಒಂಥರ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬೋದು. ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಇತ್ತು ಫ್ರೆಂಡ್ಸ್. ಇದೇನಿದೆಯಲ್ಲ ಫ್ರೆಂಡ್ಸ್, ಇದು ಭಾಳ ಮೆಮೊರಿ ಇದೆ ಈ ಕಟ್ಟಿಯಲ್ಲಿ. ಇದೇ ಕಟ್ಟೆ ಮೇಲೆ ಕೂತ್ಕೊಂಡು 3 ವರ್ಷ ಕಳೆದಿದ್ದೀವಿ. 3 ವರ್ಷ ಹೋಗಿದ್ದೇ ಗೊತ್ತಾಗಲಿಲ್ಲ. ಅವಾಗ ಅನ್ನಿಸ್ತು ನಾವು ಕಟ್ಟೆ ಮೇಲೆ ಕೂಳ್ತಿದ್ದೀವಿ, ಕ್ಲಾಸಲ್ಲಿ ಕೂತ್ಕೋಬೇಕಾಗಿತ್ತ ಅಂತ. ಬಟ್ ಇದು ಅರ್ಜಲ್ ಆಫ್ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ತುಂಬಾ ಬ್ಯೂಟಿಫುಲ್ ಮೆಮ್ರೀಸ್ ಇದೆ. ಮತ್ತು ಆ ಟೈಮ್ ಆ ಏಜ್ ಸಿಗೋದಿಲ್ಲ ಇವಾಗ, ಅಷ್ಟು ಮಾತ್ರ ಹೇಳ್ಬೋದು. ತುಂಬ ಖುಷಿ ಆಯಿತು. 10 ವರ್ಷ ನಂತರ ಕಾಲೇಜಿಗೆ ಬಂದಿದ್ದು, ಎಲ್ಲರೂ ಭೇಟಿಯಾಗಿದ್ದು, ಕಾಲೇಜ್ ಕ್ಯಾಂಪಸ್ಸನ್ನು ನೋಡಿರೋದು. ಆ ಸಮಯ ಅದ್ಭುತ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.
ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.